ಎಲ್ಲ ವಿದ್ಯಾರ್ಥಿಗಳೇ ಎಜುಟೆಕ್ ಈಸ್ ಎಕ್ಸ್ಪೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿಗಳೇ, ಡಿ ಸಿ ಟಿಗೆ ಸಂಬಂಧಿಸಿದಂತೆ ಅರ್ಹ ಡಿಪ್ಲೊಮಾ ಅಭ್ಯರ್ಥಿಗೆ 3ನೇ ಸುತ್ತಿನಲ್ಲಿ ಯಾರ್ಯಾರು ವಿದ್ಯಾರ್ಥಿ ಸೀಟ್ ಅಲಾಟ್ಮೆಂಟ್ ಆಗಿದೆ, ಅದು ಕೂಡ ಸೀಟ್ ಹಂಚಿಕೆ ಸುತ್ತು ಹಾಗೂ ಆರ್ಕಿಟೆಕ್ಚರ್ ಸೀಟ್ಗೆ ಪ್ರವೇಶ ಮತ್ತು ವೃತ್ತಿ ನಿರಾತರ ಅಭ್ಯರ್ಥಿಗಳ ಸೀಟ್ ಹಂಚಿಕೆ. ಓಕೆನಾ ವಿದ್ಯಾರ್ಥಿಗಳೇ? ಮೇಕಪ್ ಮರುಪರೀಕ್ಷೆ ಅರ್ಹತೆ ಪಡೆದ ಡಿಪ್ಲೊಮಾ ಅಭ್ಯರ್ಥಿಗೆ ಸೇರಿದಂತೆ. ಇಲ್ಲಿ ಥರ್ಡ್ ರೌಂಡ್ಗೆ ಏನು ಸಂಬಂಧಪಟ್ಟಂತೆ ಹಂಚಿಕೆ ನಂತರ ಪರಿಷ್ಕೃತ ವೇಳಾಪಟ್ಟಿ. ಥರ್ಡ್ ರೌಂಡ್ ಏನು ಸೀಟ್ ಅಲಾಟ್ಮೆಂಟ್ ಆಗಿದೆ ಎಲ್ಲ ವಿದ್ಯಾರ್ಥಿ ಕೂಡ, ಆ ವಿದ್ಯಾರ್ಥಿಗಳು ಸೀಟ್ ಅಲಾಟ್ಮೆಂಟ್ ಫಲಿತಾಂಶ ಪ್ರಕಟಣೆ. ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಏನಿದೆಲ್ಲ, ರಿಯಲ್ ಸೀಟ್ ಅಲಾಟ್ಮೆಂಟ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಹೇಳ್ಬೋದು ನಾವು. ಅದು ಬಂದು 28/8/2025 ದಿನ ಬಂದಿದೆ. ಹಾಗೆಯೇ ಒಂದು ರಿಸಲ್ಟ್ ಬಂದಿದ ಮೇಲೆ ಯಾರ್ಯಾರು ವಿದ್ಯಾರ್ಥಿ ಸೀಟ್ ಅಲಾಟ್ಮೆಂಟ್ ಆಗಿದೆ, ಎಲ್ಲ ವಿದ್ಯಾರ್ಥಿಗಳು ಒಂದು ಡೌನ್ಲೋಡಿಂಗ್ ಆಫ್ ಚಲನ್ ಅಂತ ಹೇಳಿದ್ದಾರೆ. ನೀವು ಬ್ಯಾಂಕಲ್ಲಿ ಅಮೌಂಟ್ ಕಟ್ಟಬೇಕಾಗತ್ತೆ. ಕಟ್ಟೋಕ್ಕಿಂತ ಮುಂಚೆ ಈ ಚಲನ್ ಅನ್ನೋ ಒಂದು ಪೇಪರ್ನ ಡೌನ್ಲೋಡ್ ಮಾಡ್ಕೋಬೇಕು. ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ, ನಿಮ್ಮ ಒಂದು ಸೀಟ್ ಅಲಾಟ್ಮೆಂಟ್ ಆಗಿದೆಯಲ್ಲ, ನೀವು ಒಂದು ಪೇಜನ್ನು ನೋಡಿರ್ತೀರ. ಅದ್ರ ಕೆಳಗಡೆ ಒಂದು ಚಲನ್ ಡೌನ್ಲೋಡ್ ಮಾಡ್ಕೊಂಡು ಕೊಟ್ಟಿರ್ತಾರೆ. ನೀವು ಅಲ್ಲೇ ಚಲನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ಚಲನ್ ಆಟೋಮೆಟಿಕ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗಿದ್ಮೇಲೆ ಅದು PDF ಪ್ರಿಂಟ್ ತೆಗೆದುಕೊಳ್ಳಿ ವಿದ್ಯಾರ್ಥಿಗಳೇ. ಅದು ಬಂದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಡೌನ್ಲೋಡ್ ಆಫ್ ಚಲನ್ ಅಂತಂದರೆ 25ನೇ ತಾರೀಕುರಿಂದ 27ನೇ ತಾರೀಕು. 3 ದಿನ ಟೈಮನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿ. 3 ದಿನ ಒಳಗಡೆ ನೀವು ಚಲನ್ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ. 22ನೇ ತಾರೀಕಿಂದ 25ನೇ ತಾರೀಕು ಅಮೌಂಟನ್ನು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಪೇಮೆಂಟ್ ಆಫ್ ಫೀಸ್ ಆ್ಯಂಡ್ ಕಾಸ್ಟ್ ಡಿಪಾಸಿಟ್ ವಿಲ್ ಬಿ ಅಡ್ಜಸ್ಟೆಡ್ ಇನ್ ದಿಸ್ ರೌಂಡ್ ಅಪಾನ್ ಸೆಲೆಕ್ಷನ್ ಆಫ್ ಸೀಟ್ ಇನ್ ದಿಸ್ ರೌಂಡ್. ಅಂದರೆ ಏನಂತ ಹೇಳ್ತಿದೆ ಅಂದರೆ, ನೀವು ಕಾಸ್ಟ್ ಡಿಪಾಸಿಟ್ ಯಾರ್ಯಾರು ವಿದ್ಯಾರ್ಥಿ ಕಟ್ಟಿದಿರಲ್ಲ, ಆ ಕಾಸ್ಟ್ ಡಿಪಾಸಿಟನ್ನು ಕನ್ವರ್ಟ್ ಮಾಡ್ಕೊಳ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಉಳಿದಂಥ ಅಮೌಂಟ್ ಏನಿದೆಯಲ್ಲ, ಅದನ್ನು ಕಟ್ಟಬೇಕಾಗತ್ತೆ. ಅದು ಯಾವಾಗ ಬ್ಯಾಂಕಿನ ಟೈಮ್ಸ್ ಏನಿರುತ್ತಲ್ಲ ಅಷ್ಟು ಒಳಗಡೆ ನೀವು ಹೋಗಿ ಒಂದು ಅಮೌಂಟನ್ನು ಪೇ ಮಾಡಬೇಕಾಗತ್ತೆ. ಕಾಸ್ಟ್ ಡಿಪಾಸಿಟ್ ಕಟ್ಟಿದ ಅಂತಂದರೆ ಅಡ್ಜಸ್ಟ್ಮೆಂಟ್ ಆಗುತ್ತೆ ವಿದ್ಯಾರ್ಥಿಗೆ, ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಯಾರು ಕಟ್ಟಿಲ್ಲಲ್ಲ, ನೀವು ಮತ್ತೆ ಹೋಗಿ ಅಮೌಂಟನ್ನು ಕಟ್ಟಬೇಕಾಗತ್ತೆ. ಅಮೌಂಟ್ ಕಟ್ಟಿದ ನಂತರ ಡೌನ್ಲೋಡಿಂಗ್ ಆಫ್ ಕನ್ಫರ್ಮೇಷನ್ ಸ್ಲಿಪ್ ಆಫ್ಟರ್ ಪೇಮೆಂಟ್ ಆಗಿದೆ 1 ಅವರ್ಗೆಲ್ಲ ಜನ್ರೇಟ್ ಆಗುತ್ತೆ. ಜನ್ರೇಟ್ ಆಗೋದು ಸ್ವಲ್ಪ ವೆಯ್ಟ್ ಮಾಡಿ. ಆಮೇಲೆ ಅಪ್ಡೇಟ್ ಅಂತ ಇರುತ್ತೆ ಅಲ್ಲಿ. ಅಲ್ಲಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಅಮೌಂಟ್ ಕಟ್ಟಿದ ನಂತರ ಅಲ್ಲಿ ಅಪ್ಡೇಟ್ ಅಂತ ಇರುತ್ತೆ. ಅಮೌಂಟ್ ಕಟ್ಟದಂಗೆ ಅಪ್ಡೇಟ್ ಮಾಡಿದರೆ ಆಗಲ್ಲ ವಿದ್ಯಾರ್ಥಿನೇ. ಅಮೌಂಟ್ ಕಟ್ಟಿದ ನಂತರ ಅಪ್ಡೇಟ್ ಅಂತ ಇರುತ್ತೆ, ಅಪ್ಡೇಟ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಜನ್ರೇಟ್ ಆಗುತ್ತೆ ನಿಮ್ಮದು ಕನ್ಫರ್ಮೇಷನ್ ಸ್ಲಿಪ್ನ. ಅದನ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಳ್ಳಿ ವಿದ್ಯಾರ್ಥಿಗಳೇ. ಅದು ಯಾವಾಗ ಲಾಸ್ಟ್ ಡೇಟ್ ಅಂದರೆ 29ನೇ ತಾರೀಕು ಹೇಳಿದ್ದಾರೆ. ಕನ್ಫರ್ಮೇಷನ್ ಸ್ಲಿಪ್ ಆಗಿದ್ಮೇಲೆ ನಿಮ್ಮ ಟೋಟಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿದಾವಲ್ಲ, ಎಲ್ಲ ಡಾಕ್ಯುಮೆಂಟ್ಸನ್ನು ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ದ ಕಾಲೇಜ್, ಆ ಒರಿಜಿನಲ್ ಡಾಕ್ಯುಮೆಂಟ್ಸು, ಕನ್ಫರ್ಮೇಷನ್ ಸ್ಲಿಪ್ಪು, ಆಮೇಲೆ ಚಲನು, ಇವನ್ನೆಲ್ಲ ತೆಗೆದುಕೊಂಡು ಕಾಲೇಜಲ್ಲಿ 30ನೇ ತಾರೀಕು ಸಬ್ಮಿಟ್ ಮಾಡಬೇಕಾಗತ್ತೆ. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ 2 ಸೆಟ್ ಜಿರಾಕ್ಸ್. ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸಬೇಕಾದ ಹಂತಗಳು. ಚಲನ್ ಡೌನ್ಲೋಡ್ ಮಾಡ್ಕೋಬೇಕು. ಮೊದಲು ಒಂದು ಯಾವುದು ಆಪ್ಷನ್ ಚಾಯ್ಸನ್ನು ಕ್ಲಿಕ್ ಮಾಡಿಕೊಂಡು ಚಲನ್ ಡೌನ್ಲೋಡ್ ಮಾಡಿಕೊಂಡು ಶುಲ್ಕ ಒಂದು ಅಮೌಂಟನ್ನು ಬ್ಯಾಂಕಲ್ಲಿ ಪೇ ಮಾಡಬೇಕು. ಆಮೇಲೆ ಪೇ ಮಾಡಿದ 2 ಅವರ್ಸ್ಗೆಲ್ಲ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬೇಕು. ಎಲ್ಲ ಮೂಲದಾಖಲೆ ವರದಿ ಮಾಡ್ಕೊಳ್ಬೇಕು. ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು. ಅದ್ರ ಜೊತೆಯಲ್ಲೇ ಅಭ್ಯರ್ಥಿಗಳು ಕಡ್ಡಾಯವಾಗಿ ಹಂಚಿಕೆಯಾದ ಕಾಲೇಜಲ್ಲಿ ಪ್ರವೇಶ ಪಡೆಯಲೇಬೇಕು. ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದ್ದಲ್ಲ, ಎಲ್ಲರೂ ಕಂಪಲ್ಸರಿ ಅಡ್ಮಿಷನ್ ಆಗಲೇಬೇಕು. ಸೀಟ್ ರದ್ದುಪಡಿಸಿಕೊಳ್ಳೋ ಅವಕಾಶವಿರುವುದಿಲ್ಲ. ನೀವು ಯಾವುದೇ ಕಾರಣಕ್ಕೂ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇರುವುದಿಲ್ಲ. ಹಂಚಿಕೆಯಾದ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ವಿಫಲರಾದಲ್ಲಿ ಕಾನೂನು ಕ್ರಮ ಜಾರಿಗೊಳಿಸಲಾಗುವುದು. ಅಂದರೆ ನಿಮ್ಗೆ ಸಿಕ್ಕಿರೋ ಕಾಲೇಜಲ್ಲಿ ಅಡ್ಮಿಷನ್ ನೀವು ಮಾಡ್ಕೊಳ್ಳಿಲ್ಲ ಬೇಕಂತ ಏನಾದರೂ ಕಾರಣ ಹೇಳ್ಕೊಂಡು, ಅದಕ್ಕೆ ನಮ್ಮ ಅವರು ಡಿಪಾರ್ಟ್ಮೆಂಟ್ ಕಾನೂನುಗಳು ಏನಿರ್ತಾವಲ್ಲ, ಅದನ್ನು ಅಪ್ಲೈ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದರ ನಂತರ ಕಾಸ್ಟ್ ಡಿಪಾಸಿಟ್ ಏನಿದೆಯಲ್ಲ, ಅದನ್ನು ನೀವು ಏನು ಅಮೌಂಟ್ ಕಟ್ಟಿದ್ರೆ ಕಾಸ್ಟ್ ಡಿಪಾಸಿಟ್ ಅದನ್ನು ತೊಗೊಂಡ್ಬಿಡ್ತಾರೆ ಕಾಲೇಜ್ ಅವರೇ. ಡಿಪಾರ್ಟ್ಮೆಂಟ್ ತೆಗೆದುಕೊಂಡು ಅದ್ರ ಮೇಲೆ ಪೆನಾಲ್ಟಿ ಅಂತ ಇರುತ್ತೆ ವಿದ್ಯಾರ್ಥಿ. 5 times ಎಕ್ಸ್ಟ್ರಾ ಅಮೌಂಟನ್ನು ನಿಮಗೆ ಹಾಕ್ತಾರೆ ಪೆನಾಲ್ಟಿ. ಮತ್ತು ಅವ್ರು ಏನೇನು ಕಾನೂನು ಇದಾವಲ್ಲ, ಅದು ಬ್ರೋಚರಲ್ಲಿ ಕೊಟ್ಟಿರ್ತಾರೆ, ನೀವು ಒಂದು ಅಟೆಂಡ್ ಮಾಡಿಲ್ಲ ಅಂತ ಏನೇನಂತ. ಆ ಥರ ಒಂದು ನಿಮಗೆ ಆ್ಯಕ್ಷನ್ ತೊಗೊತಾರೆ ನಿಮ್ಮ ಮೇಲೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡ್ಕೊಳ್ಳಿ. ಓವರಾಲ್ ಆಗಿ ಇಷ್ಟ ಇದೆ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.